ತಿಳಿಸಿದೆ. ನಮ್ಮ CKV ತಂಡದವರು ಇದೇ ಯೋಗಾಸನವನ್ನು ಲಕ್ಷ್ಮೀ ಅಭಯ ಅವರ ಜೊತೆ ಪ್ರತಿ ಶನಿವಾರ ಕಲಿತಾ ಇದ್ದಾರೆ. ಈ ಭಾರತ ದೇಶದ ಪ್ರಾಚೀನ ಕಲೆಯನ್ನು ಉಳಿಸುವುದಷ್ಟೇ ಅಲ್ಲ, ಅದರ ಉಪಯೋಗ ಕೂಡ ಪಡಿತಾ ಇದ್ದಾರೆ. ಈ ತಂಡದವರು ನಮಗಾಗಿ ಭೋಗ ಇರಲಿ ಯೋಗನೂ ಬರಲಿ ಅನ್ನೋ ಒಂದು ಪುಟ್ಟ ಪ್ರಯತ್ನದಿಂದ ನಮಗೆಲ್ಲ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತಾರೆ. ಬನ್ನಿ ನೋಡೋಣ. ಅದರ ಪಾರ್ಟಿಸಿಪೆಂಟ್ಸ್ ಲಕ್ಷ್ಮೀ ಅಭಯ್, ವಿಜಯ ವಿಶ್ವೇಶ್ವರಪ್ಪ, ಶೈಲಜಾ ಮಲಾಡ್ಕರ್, ಭಾಮಿನಿ ರಾಕೇಶ್, ಕುಮಾರ್ ರಮೇಶ್, ಪಲ್ಲವಿ ಮಲಾಡ್ಕರ್, ನೇಹಾ ಶ್ರೀಶೈಲ್, ಅಭಯ್ ಕುಮಾರ್, ವಿನೋದ್ ಮಲಾಡ್ಕರ್, ನವೀನ್ ಏಡಿ, ಅಂತಃಕರಣ ಮತ್ತೆ ಚಿದಾನಂದ್ ಚಂದ್ರ.
ಸೊ ನೀವಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ನಮ್ಮದು ಪ್ರೋಗ್ರಾಮ್ ಪರ್ಪಸ್ ಏನು ಅಂದರೆ ಜನಗಳಿಗೆ ಎಲ್ಲೇ ಕೂತಿದ್ರು ಯಾವುದೇ ಟೈಮಲ್ಲಿ ಆದ್ರೂ ಕೆಲವು ಆಸನಗಳನ್ನ ಮಾಡಿ ಸ್ಟಿಲ್ ಬೆನಿಫಿಟ್ಸ್ನ ಸಿಗುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ ಸ್ಲೈಡಲ್ಲಿ ನೀವು ಕಂಟೆಂಟ್ನ ನೋಡ್ಬೋದು. ಮುಂದಿನ ಸ್ಲೈಡ್ ಹಾಕ್ತೀರಾ ದಯವಿಟ್ಟು. ಸೊ ಕಂಟೆಂಟಲ್ಲಿ ಯೋಗ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್, ಹಾಗೆ ಫೇಸ್, ಹ್ಯಾಂಡ್, ಅಬ್ಡಮನ್, ಲೋವರ್ ಬ್ಯಾಕ್ ಹಾಗೂ ಮೆಡಿಟೇಷನ್, ಇದೆಲ್ಲದರಲ್ಲಿ ನೀವು ಯಾವ್ಯಾವ ಸಣ್ಣ ಸಣ್ಣ ಆಸನಗಳನ್ನ ಮಾಡಿ ಗ್ರೇಟ್ ಬೆನಿಫಿಟ್ಸ್ನ ತಗೋಬೋದು ಅನ್ನೋದೊಂದು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಮುಂದಿನ ಸ್ಲೈಡ್ ಮಾಡ್ತೀರಾ. ಸೊ ಇಂಟ್ರೊಡಕ್ಷನ್ ಟು ಯೋಗ. ಸೊ ಯೋಗಾಭ್ಯಾಸ ಅನ್ನೋದು ನಮ್ಮ ದೇಶದಿಂದಾನೇ ಬಂದಿರುವಂಥದ್ದು. ನಾನು ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇಲ್ಲ ಅಂತಿದ್ದೀನಿ. ಆದರೂ ನಾನು ಪಟಾಬಿ ಜಾಯ್ಸ್ ಇನ್ಸ್ಟಿಟ್ಯೂಟಲ್ಲಿ ಯೋಗ ಕಲ್ತಿದ್ದೀನಿ. ಅವರು ಯೋಗನ 3 ಥರದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೊದಲನೇದಾಗಿ ವಿನ್ಯಾಸ ಅಂತ ಹೇಳಿದ್ರೆ ಬ್ರೀದಿಂಗ್. ಸೊ ನಾವು ದಿನನಿತ್ಯದಲ್ಲಿ ಏನೇ ಮಾಡಬೇಕಾದ್ರೂ ಬ್ರೀದಿಂಗ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಬ್ರೀದಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಏನೇನು ಇಂಪ್ಯೂರಿಟೀಸ್ ಇರುತ್ತೆ ಅದೆಲ್ಲನೂ ಕಮ್ಮಿ ಮಾಡ್ಕೋಬೋದು, ಫ್ಯಾಟ್ ಬರ್ನಿಂಗ್ ಮಾಡ್ಬೋದು. ಹಾಗೆ ಎಲ್ಲ ಥರದ ಒಂದು ಅವಶ್ಯಕ ಅಂಶ, ನಮ್ಮ ಜೀವನ ನಡೆಸೋದಕ್ಕೆ ಅವಶ್ಯಕ ಅಂಶ ಅನ್ನೋದು ಬ್ರೀದಿಂಗ್. ಅದರಿಂದ ಅದು ಯೋಗದಲ್ಲಿ ಮೊದಲನೆಯ ಸ್ಥಾನವನ್ನು ಯಾವತ್ತು ಬ್ರೀದಿಂಗ್ನ ಇದು ಮಾಡ್ತೀವಿ. ಸೆಕೆಂಡು ತ್ರಿಷ್ಠಾನ ಅಂತ. ತ್ರಿಷ್ಠಾನ ಅಂದರೆ ಒಂದು ಯೋಗಾಭ್ಯಾಸದಲ್ಲಿ ಒಂದು ಆಸನನ ಮಾಡಬೇಕಾದ್ರೆ 3 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ಪೋಸನ್ನು, ಒಂದು ಆಸನನ ಮಾಡಬೇಕಾದ್ರೆ ಮೊದಲನೇದಾಗಿ ಪೋಸ್ಚರ್, ಸರಿಯಾದ ಪೋಸ್ಚರ್ನ ಮೇಂಟೈನ್ ಮಾಡೋದಕ್ಕೆ ನಾವು ಬ್ಯಾಲೆನ್ಸ್ ಬೇಕು. ಬ್ಯಾಲೆನ್ಸ್ ಹೇಗೆ ಬರುತ್ತೆ ಅಂದರೆ ಒಳ್ಳೆ ಬ್ರೀದಿಂಗ್ ಹಾಗೂ ಫೋಕಸ್. ಸೊ ನಾನು ಇವಾಗ ಒಂದು ಕಾಲಲ್ಲಿ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ನಾನು ಸುಮ್ಮನೆ ಕಣ್ಮುಚ್ಕೊಂಡು ನಿಂತ್ಕೊಂಡು ಮಾಡೋದಕ್ಕೆ ತುಂಬ ಟೈಮ್ ಬೇಕು ಅದೆಲ್ಲ ಮಾಡೋದಕ್ಕೆ. ಸೊ ಒಂದು ಕಣ್ಣು ಬಿಟ್ಟು ನಾವು ಒಂದು ಕರೆಕ್ಟ್ ಪೋಸ್ಚರ್ ಬೇಕು ಅಂದರೆ ಅದಕ್ಕೆ ಫೋಕಸ್, ಅಟೆನ್ಷನ್, ಕಾನ್ಸಂಟ್ರೇಷನ್ ಎಲ್ಲ ಬೇಕು. ಆದ್ರಿಂದಾನೇ ಹೇಳ್ತಾರೆ ಯೋಗಾಭ್ಯಾಸ ಅನ್ನೋದು ಇಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ. ಮೂರನೇದಾಗಿ ಷಡ್ವಿಷ ಅಂದರೆ ನಮ್ಮ ದೇಹದಲ್ಲಿರುವಂಥ 6 ವಿಷಯಗಳನ್ನ ಯೋಗಾಭ್ಯಾಸ ಮಾಡೋದ್ರಿಂದ ನಾವು ತೊರೆದು ಹಾಕ್ಬೋದು ಅನ್ನೋದನ್ನು ಅವರು ಹೇಳ್ತಾರೆ. ಅದು ಏನಪ್ಪ ಅಂತಂದರೆ ಕಾಮ, ಕ್ರೋಧ, ಮೋಹ, ಲೋಭ, ಮಾತ್ಸರ್ಯ, ಮದ ಅಂದರೆ ಡಿಸೈರ್, ಆ್ಯಂಗರ್, ಡೆಲ್ಯೂಷನ್, ಗ್ರೀಡ್, ಎನ್ವಿ ಆ್ಯಂಡ್ ಸ್ಲಾತ್. ಸೊ ಯೋಗಾಭ್ಯಾಸದಿಂದ ನಾವು ಇವೆಲ್ಲ ನೆಗೆಟಿವ್ ಅಂಶಗಳು ನಮ್ಮಲ್ಲಿ ಏನಿರುತ್ತೋ ಅದನ್ನು ನಾವು ತೊರೆದು ಹಾಕ್ಬೋದು ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಮುಂದಿನ ಸ್ಲೈಡ್ ಇದೆ ಪ್ಲೀಸ್. ಸೊ ಮೊದಲಿಗೆ ಕಣ್ಣು. ನಮ್ಮ ಮುಖದಲ್ಲಿನ ಒಂದು ಇಂಪಾರ್ಟೆಂಟ್ ಅಂಶವಾಗಿರೋ ಕಣ್ಣಿಗೆ ಒಂದು ಸ್ವಲ್ಪ ಎಕ್ಸಸೈಸಸ್ನ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ರೋಲಿಂಗ್ ಐಸ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ನಿಮ್ಮ ಕಣ್ಣನ್ನು ಇವರು ಇಲ್ಲಿ ಮಾಡ್ತಾ ಇರೋ ಡೆಮಾನ್ಸ್ಟ್ರೇಷನ್ನ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಹಾಗೂ ಅಲ್ಲಿ ಪಿಕ್ಚರ್ಸ್ ಇದೆ, ಆ ಪಿಕ್ಚರ್ಸ್ನ ನೋಡ್ಕೊಂಡು ನೀವು ತಿಳ್ಕೊಬೋದು. ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಎವ್ರಿ ಡೇ ನೀವು ಕೂತಲ್ಲೇ ಮಾಡೋದ್ರಿಂದ ನಿಮ್ಮ ಆಫೀಸಲ್ಲಿ ಡೆಸ್ಕ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ನಿಮಗೆ ಫ್ರೆಶ್ ಫೀಲಿಂಗ್ಸ್ ಸಿಗುತ್ತೆ. ಹಾಗೂ ಡೋಸಿಂಗ್ ನಿದ್ದೆ ಬರೋದನ್ನು ಸ್ವಲ್ಪ ತುಂಬ ನಿದ್ದೆ ಬರ್ತಾ ಇರ್ಬೇಕಾದ್ರೆ ಇದು ಮಾಡೋದ್ರಿಂದ ನಿಮಗೆ ನಿದ್ದೆ ಬರ್ಸೋದನ್ನು ಸ್ವಲ್ಪ ಅದು ಕಡಿಮೆ ಮಾಡುತ್ತೆ. ಎರಡನೆಯದಾಗಿ ಇದು ತುಂಬ ಮುಖ್ಯವಾದಂಥದ್ದು. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರುವಂಥ ಚುಕ್ಕೆಗಳು ಅದು 10 ಡಾಟ್ಸ್ ಅರೌಂಡ್ ಯುವರ್ ಐಸ್. ಸೊ ನೀವು ಸುಮಾರು ಜನ ಅದು ನೋಟಿಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನಿಮ್ಮ ಕಣ್ಣ ಸುತ್ತ ಒಂದು ಬೋನ್ಸ್ ಇದೆ, ನೀವು ಮುಟ್ಕೋಬೋದು ಬೇಕಾದರೆ. ಆ ಬೋನ್ಸಲ್ಲಿ ಆ್ಯಕ್ಚುಲಿ ನೀವು ಆಕ್ಯುಪ್ರೆಷರ್ನ ಕೊಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಅದು ಹೇಗೆ ನೀವು ಆಕ್ಯುಪ್ರೆಷರ್ ಕೊಡಬೇಕು ಅಂದರೆ ನಿಮ್ಮ ಈ ಇಂಡೆಕ್ಸ್ ಫಿಂಗರ್ ಇದೆಯಲ್ಲ, ಇದ್ರ ತುದಿಯಿಂದ ಇನ್ನರ್ ಮೋಸ್ಟ್ ಕಣ್ಣನ್ನು ಮುಟ್ಟಿದ್ರೆ ನೀವು ಅಲ್ಲಿ ನಿಮಗೆ ಅಲ್ಲಿರುವಂಥ ಒಂದು ಮೂಳೆ ನಿಮಗೆ ಫೀಲ್ ಆಗುತ್ತೆ. ಅದನ್ನು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿಡಬೇಕು 10 ಸೆಕೆಂಡ್ಗಳು ಒಂದೊಂದು ಪಾಯಿಂಟಲ್ಲಿ. ಕೆಳಗಡೆ 5 ಪಾಯಿಂಟ್ ಇದೆ, ಮೇಲ್ಗಡೆ 5 ಪಾಯಿಂಟ್ ಇದೆ. ಸೊ ಎಲ್ಲ ಪಾಯಿಂಟ್ಸಲ್ಲೂ ನೀವು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಬೇಕು. ಮೇಲ್ಗಡೆ ಮಾಡಬೇಕಾದ್ರೆ ಹೆಬ್ಬೆಟ್ಟಿನ ತುದಿಯಲ್ಲಿ ಹೀಗೆ ಹಿಡಿದು ಒತ್ತಿಟ್ಕೊಳ್ಬೇಕು 10 ಸೆಕೆಂಡ್ಗಳು. ಹಾಗೆ ಇಲ್ಲಿ 10 ಸೆಕೆಂಡು, ಇಲ್ಲಿ 10 ಸೆಕೆಂಡ್ಗಳು ಎರಡು ಕೈಯಲ್ಲಿ ಇವ್ರು ಮಾಡ್ತಾ ಇರೋ ಥರ ಇಟ್ಕೊಳ್ಳೋದ್ರಿಂದ ನಿಮಗೆ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಆಗುತ್ತೆ. ಹಾಗೂ ನೀವು ಹಿಂದಿನ ದಿನ ರಾತ್ರಿ ನಿದ್ದೆ ಬಂದಿರಲ್ಲ, ಮುಂದಿನ ದಿನ ನಿಮಗೆ ಫ್ರೆಶ್ ಫೀಲ್ ಆಗ್ತಿರಲ್ಲ, ಅಂಥ ಟೈಮಲ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅದು. ಸುಮಾರು ಜನಕ್ಕೆ ಇದು ಆ್ಯಕ್ಚುಲಿ ಬೆನಿಫಿಟ್ ಅವರು ಆಗಲೇ ನಿಮಗೆ ಹೇಳ್ಬಿಟ್ಟು ಸುಮಾರು ಜನ ಹೇಳಿದ್ದಾರೆ ಯೂಸ್ ಆಗುತ್ತೆ ಅಂತ. ಆಮೇಲೆ ಕೆಲವ್ರಿಗೆ ತುಂಬ ಚಿಕ್ಕ ವಯಸ್ಸಿಗೆ ರಿಂಕಲ್ಸ್ ಎಲ್ಲ ಬರುತ್ತೆ. ಆ ರಿಂಕಲ್ಸ್ ಬರೋದನ್ನು, ತುಂಬ ಚಿಕ್ಕ ವಯಸ್ಸಿಗೆ ರಿಂಕಲ್ಸ್ ಬರೋದನ್ನು ಅವಾಯ್ಡ್ ಮಾಡುವಂಥ ಒಂದು ಸಣ್ಣ ಆಸನ ಇದು. ಅಂದರೆ ತುಂಬ ಒಳ್ಳೆ ನಿಮ್ಮ ಐಸ್ಗೆ ಒಳ್ಳೆ ರೆಜ್ಯುನೇಟಿಂಗ್ ಆಸನ. ಆಮೇಲೆ ಅಂಡರ್ ಐಸ್ ಬ್ಯಾಗ್ಸ್ ಇರುತ್ತಲ್ಲ, ಆ ಬ್ಯಾಗ್ಸೂ ತುಂಬ ಬೇಗ ರೆಡ್ಯೂಸ್ ಆಗುತ್ತೆ. ಇದೆಲ್ಲ ಎವ್ರಿ ಡೇ ಮಾಡೋದ್ರಿಂದ ಸಿಗುವಂಥ ಒಂದು ಬೆನಿಫಿಟ್.
ನೆಕ್ಸ್ಟ್ ಸ್ಲೈಡಲ್ಲಿ ಫೇಸ್ ನೋಸ್. ಸೊ ಇವಾಗ ಅಲರ್ಜಿ ಸೀಸನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೈನಸೈಟಿಸ್ ಹಾಗೂ ಕೆಲವು ಅಲರ್ಜಿ ಸಿಂಪ್ಟಮ್ಸ್ ಇರುತ್ತೆ. ಸೊ ಅಲರ್ಜಿ ಸಿಂಪ್ಟಮ್ಸಿಂದ ನೀವೇನು ಹೇಗೆ ಅದನ್ನು ಎವ್ರಿಡೇ ಇದನ್ನು ಮಾಡೋದ್ರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಅನ್ನೋದಾದರೆ, ನಿಮ್ಮ ಎರಡು ಕೈಗಳ ಒಳಭಾಗ ಅವ್ರು ತೋರಿಸ್ತಾ ಇರುವಂಥ ಒಳಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮ ತಲೆಯ ಮೇಲಿಂದ, ಅಂದರೆ ನಿಮ್ಮ ಫೋರ್ ಹೆಡ್ ಮೇಲಿಂದ ಮೂಗಿನ ಕೆಳಗೆ ತನಕ ತುಂಬ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ, ಹಾಗೆ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ನಿಮ್ಮ ಈ ನೋಸ್ ವಾಲ್ಸ್ ಫುಲ್ಲು ಅದನ್ನು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ಮಾಡೋದ್ರಿಂದ ನೋಸ್ ಬ್ಲಾಕ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಎಸ್ಪೆಷಲಿ ಫಾರ್ ಕಿಡ್ಸ್. ಮಕ್ಕಳು ಕೂಡ ಇದನ್ನು ಮಾಡೋದ್ರಿಂದ ಅಲರ್ಜಿ ಸಿಂಪ್ಟಮ್ಸ್, ಸೈನಸೈಟಿಸ್ ಹಾಗೂ ನೋಸ್ ಬ್ಲಾಕೇಜ್ ತುಂಬ ಕಡಿಮೆ ಆಗುತ್ತೆ. ಎವ್ರಿಡೇ ಇದನ್ನು ಒಂದು 10 ಸಲ 10 ರಿಪಿಟೇಷನ್ಸ್ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಮುಂದಿನ ಸ್ಲೈಡು. ಇವಾಗ ಫೇಸಲ್ಲಿ ಅಲರ್ಜಿ ಆಮೇಲೆ ಫ್ರೆಶ್ನೆಸ್. ಸೊ ಚೀಕ್ಸ್, ಫೋರ್ ಹೆಡ್ ಆ್ಯಂಡ್ ಚಿನ್. ಸೊ ನಿಮ್ಮ ಹೆಬ್ಬೆರಳನ್ನು ಮುಚ್ಚಿ ಮಿಕ್ಕಿದ 4 ಬೆರಳುಗಳನ್ನು ಮುಚ್ಚಿ ಕೈಯಲ್ಲಿ ಮುಷ್ಟಿ ಮಾಡಿ ಫಿಸ್ಟ್ ಇನ್ ಯುವರ್ ಪಾಮ್ ಮಾಡಿಬಿಟ್ಟು ಈ ಒಳಗಡೆ ಭಾಗದಿಂದ ನಿಮ್ಮ ಮುಖವನ್ನು ಕ್ಲಾಕ್ ವೈಸ್ ಆ್ಯಂಡ್ ಕ್ಲಾಕ್ ವೈಸ್ ಮೂವ್ ಮಾಡಬೇಕು. ನಿಮ್ಮ ಕೆನ್ನೆ, ನಿಮ್ಮ ಗಡ್ಡ ಹಾಗೂ ನಿಮ್ಮ ತಲೆ ಎಲ್ಲವನ್ನು ಚೆನ್ನಾಗಿ ಎವ್ರಿಡೇ ಮಾಡೋದ್ರಿಂದ ಅಲರ್ಜಿ ಸಿಂಪ್ಟಮ್ಸ್ ಕ್ಲಿಯರ್ ಆಗುತ್ತೆ. ಆಮೇಲೆ ಎಸ್ಪೆಷಲಿ ಕೆಲವ್ರಿಗೆ ಕೆಲವು ಅಲರ್ಜೀಸ್ ಆಗಿರೋದ್ರಿಂದ ಸಣ್ಣ ಕೆಲವು ಬ್ಲಾಕ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಐಮ್ ಶೋರ್ ಸುಮಾರು ಜನ ಇರೋರೆಲ್ಲ ನೀವು ಮಸಾಜಿಗೆ ಹೋಗ್ತೀರಾ. ಸೊ ಮಸಾಜ್ ಮಾಡೋ ಮೇನ್ ಪರ್ಪಸ್ಸೇ ಅದು. ನೀವು ಅಲ್ಲಿ ಹೋಗಿ ತಿಂಗಳಿಗೊಂದ್ಸಲ ಅಥವಾ 2 ತಿಂಗಳಿಗೊಂದ್ಸಲ ಮಾಡಿಸ್ಕೊಳ್ಳೋ ಪರವಾಗಿ ಕೂತಲ್ಲೇ ಎವ್ರಿಡೇ ಯಾವಾಗ ಟೈಮ್ ಆಗುತ್ತೋ ಅವಾಗ ಸುಮ್ಮನೆ ಈಗ ಮಾಡ್ತಾ ಇರೋದ್ರಿಂದ ತುಂಬ ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಹಾಗೆ ಅಲರ್ಜೀಸು ಇದಾಗುತ್ತೆ. ನೆಕ್ಸ್ಟ್ ಸ್ಲೈಡ್. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸ್ಲೈಡ್, ಯಾಕೆಂದರೆ ಇಲ್ಲಿ ಸುಮಾರು ಜನ ಎಲ್ಲ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಇದ್ದೀರಾ. ಸೊ ಕೆಲವ್ರಿಗೆ ಇವಾಗ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅನ್ನೋದು ತುಂಬ ಕಾಮನ್ನು. ಕಾರ್ಪಲ್ ಟನಲ್ ಸಿಂಡ್ರೋಮಲ್ಲಿ ಏನಾಗುತ್ತೆ ಅಂದರೆ ರಿಪಿಟೇಟಿವ್ ಮೋಷನ್ ಮಾಡಿದ್ರೆ, ಈಗ ಕಂಪ್ಯೂಟರ್ ಟೈಪ್ ಮಾಡ್ತಾ ಇರ್ಬೋದು, ಅಥವಾ ಕೆಲವರು ಚಪಾತಿ ಒತ್ತುತ್ತಾ ಇರ್ಬೋದು, ಅಥವಾ ಈ ಉದಿದ ಕಡ್ಡಿ ಮಾಡ್ತಾ ಇರ್ತಾರಲ್ಲ ಫ್ಯಾಕ್ಟ್ರಿ, ಅವರು ಅಷ್ಟೇ ರಿಪಿಟೇಟಿವ್ ಮೋಷನ್ ಮಾಡಿದ್ದನ್ನೇ ಮಾಡ್ತಾ ಇರೋರಿಗೆ ಇಲ್ಲಿ ಒಂದು ಕಾರ್ಪಲ್ ಟನಲ್ ಅಂತ ಇರುತ್ತೆ. ಅಲ್ಲಿಂದ ನಿಮ್ಮ ಬೆರಳುಗಳಿಗೆ ನರ್ವ್ಸ್ ಕನೆಕ್ಟ್ ಆಗುತ್ತೆ. ಆ ನರ್ವ್ಸಿಂದ ಏನಾಗುತ್ತೆ, ನಿಮ್ಮ ಬೆರಳುಗಳು ನೋವಾಗಕ್ಕೆ ಶುರು ಆಗಿಬಿಟ್ಟು ನಮ್ನೆಸ್ ಕ್ರಿಯೇಟ್ ಆಗಿಬಿಟ್ಟು ಊತ ಬರುತ್ತೆ. ಸೊ ಅದು ತುಂಬ ಕಾಮನ್ಲಿ ನೋನ್ ಪ್ರಾಬ್ಲಮ್ ಇನ್ ಟುಡೇಸ್ ವರ್ಲ್ಡ್. ಸೊ ಅದಕ್ಕೆ ನೀವು ಹೇಗೆ ಅವಾಯ್ಡ್ ಮಾಡಬೇಕು ಅಂತ, ಸೊ ಇದನ್ನ ಇನ್ನೊಂದು ನಾನು ಏನು ಹೇಳೋಕ್ಕೆ ಸ್ಟ್ರೆಸ್ ಮಾಡ್ತೀನಿ ಅಂದರೆ, ನೀವು ಬಂದ ಮೇಲೆ ಇದನ್ನು ಮಾಡೋವಂಥದ್ದಲ್ಲ, ಬರೋದನ್ನ ಹೇಗೆ ಅವಾಯ್ಡ್ ಮಾಡೋದು ಅಂತ ಇದು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ, ನಿಂತ್ಕೊಂಡು ಪಾದ ಹಸ್ತಾಸನ ಅಂತ ಹೇಳ್ತಾರೆ, ಗೊರಿಲ್ಲಾ ಪೋಸ್. ಸೊ ನಿಮ್ಮ ಹಸ್ತವನ್ನು ಪಾದದ ಕೆಳಗಡೆ ಇಟ್ಟು ಆ ಹಸ್ತಕ್ಕೆ ಜಾಸ್ತಿ ಪ್ರೆಷರ್ ಕೊಡಬೇಕು ಆನ್ ದಿ ಆಪೋಸಿಟ್ ಸೈಡ್. ಸೊ ನೀವು ರಿಪಿಟೇಟಿವ್ ಮೋಷನ್ ಹೀಗೆ ಮಾಡಿದ್ರೆ ಹೀಗೆ ಹಿಡಿದು ನೀವು ಜಾಸ್ತಿ ಅದಕ್ಕೆ ಪ್ರೆಷರ್ನ ಕೊಡಬೇಕು. ಪ್ರೆಷರ್ ಕೊಡೋದ್ರಿಂದ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರೋದು ಅವಾಯ್ಡ್ ಆಗುತ್ತೆ. ಆಮೇಲೆ ನಿಮಗೆ ಕೈ ನೋವು ಜಾಸ್ತಿ ಟೈಪ್ ಮಾಡೋದ್ರಿಂದ ಕೈ ನೋವು ಬರುತ್ತಲ್ಲ, ಅದು ಯೂಶ್ವಲಿ 1-2 ಅವರ್ಸ್ಗೆ ಇದನ್ನು ಮಾಡ್ತಾ ಇದ್ರೆ ಇದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ನಿಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಎರಡನೇದಾಗಿ ನಿಮ್ಗೆ ಇದು ಮಾಡೋಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ, ಎರಡನೇದಾಗಿ ಚಿಕನ್ ಡ್ಯಾನ್ಸ್ ಪೋಸ್ ಅಂತ. ನಿಮ್ಮ ಕೈಯನ್ನು ಹೀಗೆ ನಿಮ್ಮ ಕಕ್ಕಲ ಕೆಳಗಡೆ ಹಿಡಿದು ಅದು ಮೇಲ್ಗಡೆ ತುಂಬ ಮೇಲ್ಗಡೆ ತೆಗೆದು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡೋದ್ರಿಂದ ಆ ಕೈ ಆಪೋಸಿಟ್ ಸೈಡನ್ನು ನೀವು ಇದು ಮಾಡೋದ್ರಿಂದ ನಿಮಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರೋದು ಅವಾಯ್ಡ್ ಆಗುತ್ತೆ. ಮೂರನೇದಾಗಿ ಅಲ್ಲಿ ನೀವು ಪಿಕ್ಚರ್ ನೋಡ್ತಾ ಇರೋ ಥರ ಕೈಯಿನ ಬೆರಳುಗಳನ್ನು ಹಿಡಿದುಕೊಂಡು ಒಂದೊಂದೇ ಬೆರಳುಗಳನ್ನು ಒತ್ತಿ ಎಳೆದು ಹಿಡಿಯಬೇಕು. ಒಂದೊಂದು ಬೆರಳನ್ನು 10 ಸೆಕೆಂಡ್ಸ್ ಹಿಡಿದು ಕೊನೆಗೆ ಕೈನೇ ಎತ್ತಿ ಎಳೀರಿ. ಆಮೇಲೆ ಮುಂದಿನ ಸ್ಲೈಡು. ಸೊ ಇದರಲ್ಲಿ ಇದು ಮತ್ತೆ ಕಾರ್ಪಲ್ ಟನಲ್ ಸಿಂಡ್ರೋಮ್ಗೆ ಸಂಬಂಧಪಟ್ಟಿರುವಂಥ ಒಂದು ಆಸನ ಕೋಬ್ರಾ ಪೋಸ್ ಅಂತ ಹೇಳ್ತೀವಿ. ಕೋಬ್ರಾ ಪೋಸಲ್ಲಿ ನೀವು ನಿಮ್ಮ ಆಬ್ಡಮನ್ ಮೇಲೆ ಮಲ್ಕೊಂಡು ನಿಮ್ಮ ಹ್ಯಾಂಡ್ಸನ್ನು ನಿಮ್ಮ ಚೆಸ್ಟ್ ಸೈಡ್ಗೆ ಇಟ್ಬಿಟ್ಟು ಮೇಲೆ ಎತ್ತಬೇಕು. ಮೇಲೆ ಎತ್ತೋದ್ರಿಂದ ನಿಮ್ಮ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರೋದು ಅವಾಯ್ಡ್ ಆಗುತ್ತೆ. ಇದು ಇನ್ನೊಂದು ಟೆಕ್ನಿಕ್. ನಿಮಗೆ ಕೈ ನೀವು ಒತ್ತಿ ಪ್ರೆಸ್ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಫೋರ್ಸ್ ಆನ್ ಯುವರ್ ಹ್ಯಾಂಡ್ಸ್ ಇಸ್ ಆನ್ ದಿ ಆಪೋಸಿಟ್ ಸೈಡ್. ಸೊ ಅದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಸೊ ಇನ್ನೊಂದು ಏನು ಅಂದರೆ, ಸಿಂಪಲ್ ಆಗಿ ನೀವು ಅಲ್ಲಿ ನೋಡ್ತಾ ಇರೋ ಹಾಗೆ ಹೀಗೆ ಕೈಯನ್ನು ಹಿಡಿದುಕೊಂಡು ಕುಳಿತುಕೊಳ್ಳಿ, ಹೀಗೆ ಇಟ್ಕೊಂಡು ಹೀಗೆ ಎಳೆಯುವುದು. ಮುಂದಿನ ತೋರಿಸ್ತಾರೆ. ಸೊ ಮುಂದಿನ ಈಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಬ್ಡಮನ್ ಫ್ಯಾಟ್ ಬರ್ನಿಂಗ್ ಟಿಪ್ಸ್. ಸೊ ನಾನು ಅವಾಗಲೇ ಹೇಳಿದಂಗೆ ಬ್ರೀದಿಂಗ್ ಇಸ್ ಒನ್ ಆಫ್ ದ ಮೇನ್ ಕಾಂಪೊನೆಂಟ್ಸ್ ಆಫ್ ಯೋಗ. ಆ ಬ್ರೀದಿಂಗಲ್ಲಿ ಸುಮಾರು ಜನ ಇಲ್ಲಿ ಪ್ರಾಣಾಯಾಮ ಅಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಸುಮಾರು ಜನಕ್ಕೆ ಅದು ಆಗಲ್ಲ
ಈ ಅಗ್ನಿಸಾರ ಪ್ರಾಣಾಯಾಮದಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಆ ಫೈರ್ನ ಕ್ರಿಯೇಟ್ ಅಗ್ನಿ ಅಲ್ಲ ಹೆಸರಲ್ಲೇ ಇದೆ, ಆ ಹೊಟ್ಟೆಯಲ್ಲಿ ಅದು ಫೈರ್ನ ಕ್ರಿಯೇಟ್ ಮಾಡಿ ಆ ಫೈರಿಂದ ನಿಮ್ಮ ಹೊಟ್ಟೆಯಲ್ಲಿರೋ ಫ್ಯಾಟ್ನೆಲ್ಲ ಬರ್ನ್ ಮಾಡೋವಂಥ ಟೆಕ್ನಿಕ್, ಅದು ಬ್ರೀದಿಂಗ್ ಟೆಕ್ನಿಕ್ಕು. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನೀವು ದೀರ್ಘವಾಗಿ ಉಸಿರನ್ನು ಕಟ್ಟಿಟ್ಟು ನಿಮ್ಮ ಗ್ಲಾಟಿಸ್ ಅಂದರೆ ಗಂಟಲನ್ನು ಪಾರ್ಷಲಿ ಬ್ಲಾಕ್ ಮಾಡಿ ಹೊಟ್ಟೆಯನ್ನು ಒಳಗೆ ಹೊರಗೆ ಮಾಡುವುದು. ಈ ಥರ ರಿಪಿಟೇಷನ್ ಒಂದು ಅಟ್ಲೀಸ್ಟ್ ಒಂದು 50 ಟೈಮ್ಸ್, ಒಂದು 3 to 4 ಟೈಮ್ಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಾಗಲೇ ಹೀಟ್ ಜನರೇಟ್ ಆಗೋದು ನಿಮಗೆ ಫೀಲ್ ಆಗುತ್ತೆ. ಸೊ ಮಾಡೋದ್ರಿಂದ ನಿಮ್ಮ ಬಾಡಿ ನಿಮ್ಮ ಹೊಟ್ಟೆಯಲ್ಲಿರೋ ಫ್ಯಾಟ್ ಬರ್ನ್ ಆಗಿಬಿಟ್ಟು ಅದು ಟೋನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಾನು ಆಗಲೇ ಹೇಳ್ದಂಗೆ ಅಗ್ನಿಸಾರ ಆಗಿರೋದ್ರಿಂದ ತುಂಬ ಹೀಟ್ ಜನರೇಟ್ ಮಾಡೋದ್ರಿಂದ ಕೆಲವು ಬಾಡಿಗೆ ಆಗಲೇ ಹೀಟ್ ಇರೋದ್ರಿಂದ ನೀವು ಇದಕ್ಕೆ ಒಂದು ಕಾಂಪ್ಲಿಮೆಂಟಿಂಗ್ ಆಸನನ ಕಾಂಪ್ಲಿಮೆಂಟಿಂಗ್ ಬ್ರೀದಿಂಗ್ ಟೆಕ್ನಿಕ್ನ ಮಾಡಬೇಕಾಗತ್ತೆ. ಸೊ ದಟ್ ನಿಮ್ಮ ಬಾಡಿ ಕೂಲ್ ಆಗಿರಲಿ ಅಂತ. ಅದಕ್ಕೆ ಇನ್ನೊಂದು ಕಾಂಪ್ಲಿಮೆಂಟಿಂಗ್ ಆಸನ ಏನು ಅಂತ ಹೇಳಿದರೆ ಶೀತಕಾರಿ ಅಂತ. ಶೀತಕಾರಿಯಲ್ಲಿ ನಿಮ್ಮ ನಾಲಿಗೆಯನ್ನು ಫೋಲ್ಡ್ ಮಾಡಿ, ಅಲ್ಲಿ ಕೆಳಗೆ ನಾವು ಫೋಟೋದಲ್ಲಿ ಇರೋ ಥರ ಫೋಲ್ಡ್ ಮಾಡಿರೋ ನಾಲಿಗೆಯಲ್ಲಿ ನೀವು ಇನ್ಹೇಲ್ ಮಾಡಿ ನಿಮ್ಮ ನಾಸ್ಟ್ರಿಲ್ಸ್ ಅಂದರೆ ನಿಮ್ಮ ಮೂಗಿಂದ ಎಕ್ಸೇಲ್ ಮಾಡೋದು. ಇದು ಮಾಡೋದ್ರಿಂದ ನಿಮ್ಮ ಅಗ್ನಿಸಾರದಲ್ಲಿ ಏನೇನು ನೀವು ಹೀಟ್ನ ಜನರೇಟ್ ಮಾಡಿರುತ್ತೆ ನಿಮ್ಮ ಬಾಡಿ, ಇದು ಮಾಡೋದ್ರಿಂದ ಕೂಲ್ ಡೌನ್ ಆಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಮುಂದಿನ ಸ್ಲೈಡ್ ಹಾಕಿ. ಸೊ ಇದರಲ್ಲಿ ಇವಾಗ ಆಬ್ಡಮನ್ ಡೈಜೆಷನ್ ಹಾಗೂ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಅದನ್ನು ಹೇಗೆ ಇದು ಮಕ್ಕಳಿಗೂ ತುಂಬ ಉಪಯೋಗ ಆಗಿರುತ್ತೆ. ಸೊ ಇವರೆಲ್ಲ ಕೂತ್ಕೊಂಡಿರೋ ಇದಕ್ಕೆ ವಜ್ರಾಸನ ಅಂತ ಹೇಳ್ತಾರೆ. ವಜ್ರಾಸನದಲ್ಲಿ ಕುಳಿತುಕೊಂಡು ನಿಮ್ಮ ಕೈಯನ್ನು ಮುಷ್ಟಿಯನ್ನು ಮಾಡಿ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿಟ್ಟು ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಬ್ರೀದಿಂಗ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಲೋವರ್ ಬ್ಯಾಕ್ ಇವಾಗ ಇಮಿಡಿಯೇಟ್ಲಿ ನೆಕ್ಸ್ಟ್ ಸ್ಲೈಡ್ ತಗೊಳ್ಳಿ. ಸೊ ಲೋವರ್ ಬ್ಯಾಕ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಇದು ನೀವು ಯಾರು ಮಾಡದೇ ಇರೋದು ಮಾಡೋದ್ರಿಂದ ಖಂಡಿತ, ಯಾಕಂದರೆ ಸುಮಾರು ಜನ ನೀವು ಬಂದು ಹೇಳಿದ್ದಾರೆ, ಕಲ್ತ್ಕೊಂಡು ಹೋದವ್ರು ತುಂಬ ಹೇಳಿದ್ದಾರೆ ತುಂಬ ಯೂಸ್ ಆಗುತ್ತೆ ಅಂತ. ತುಂಬ ಡ್ರೈವ್ ಮಾಡಿದವರು ಅಥವಾ ಸುಮಾರು ಹೊತ್ತು ಲ್ಯಾಪ್ಟಾಪ್ನಲ್ಲಿ ಚೇರ್ ಮೇಲೆ ಕುತ್ಕೊಂಡು ಕೆಲಸ ಮಾಡೋರಿಗೆ ಲೋವರ್ ಬ್ಯಾಕ್ ಪ್ರಾಬ್ಲಮ್ಸ್ ಬರೋದು ಕಾಮನ್ನು. ಸೊ ಇದರಿಂದ ಮೊದಲನೇ ದೃಶ್ಯದಲ್ಲಿರುವಂಥ ಒಂದು ಕಾಲನ್ನು ಎತ್ತಿ ನಿಮ್ಮ ಅದನ್ನು ಎರಡು ಕೈಯಿಂದ ಗಟ್ಟಿಗೆ ಹಿಡಿದುಕೊಂಡು ಎಳೆದುಕೊಂಡು ಎರಡೂ ಕಾಲನ್ನು ಹಿಡಿದುಕೊಂಡು ಎರಡು ಕಾಲನ್ನು ಎತ್ತಿ ಇವಾಗ ಎರಡು ಕಾಲನ್ನು ಹಿಡಿದುಕೊಂಡು ಎಳೆದು ಇದನ್ನು ಅಟ್ಲೀಸ್ಟ್ ಒಂದು 10 to 15 ಸೆಕೆಂಡ್ಸ್ ಅದನ್ನು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿ ಇಡಬೇಕು. ನೆಕ್ಸ್ಟು ಕಾಲನ್ನು ಬಿಟ್ಟು ನಿಮ್ಮ ಮಂಡಿಯನ್ನು ಕೈಯಲ್ಲಿ ಹಿಡಿದು ಕ್ಲಾಕ್ ವೈಸ್ ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ಮೂವ್ಮೆಂಟ್ ಮಾಡಬೇಕು. ಆಮೇಲೆ ಕಾಲನ್ನು ಬಿಟ್ಟು ಕೈಗಳನ್ನ ಆ ಕಡೆ ಈ ಕಡೆ ಹಿಡಿದು ನಿಮ್ಮ ಕಾಲನ್ನು ಸ್ವಲ್ಪ ಮಡಚಿ ಒಂದು ಕಾಲನ್ನು ಎತ್ತಿ ಆ ಕಡೆ ರೈಟ್ ಸೈಡ್ಗೆ ಇಟ್ಟು ತಲೆಯನ್ನು ಲೆಫ್ಟ್ ಸೈಡಿಗೆ ಇಟ್ಟು ಆಪೋಸಿಟ್ ಲೆಗ್ ಆ್ಯಂಡ್ ಆಪೋಸಿಟ್ ಸೈಡ್. ಇವಾಗ ಅದೇ ಥರ ಇನ್ನೊಂದು ಕಡೆ ರಿಪೀಟ್ ಮಾಡಬೇಕು. ಲೆಫ್ಟ್ ಲೆಗ್ನ ತೆಗೆದು ಈ ಕಡೆ ಡ್ರಾಪ್ ಮಾಡಿ ಲೆಫ್ಟ್ ಸೈಡ್ ನೋಡಬೇಕು. ಸೊ ಇದು ಮಾಡೋದ್ರಿಂದ ನಿಮಗೆ ಲೋವರ್ ಬ್ಯಾಕ್ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಆಮೇಲೆ ಕೊನೆಯದಾಗಿ ಮೆಡಿಟೇಷನ್ ಸ್ಲೈಡ್ ಇದೆ. ಸೊ ಮೆಡಿಟೇಷನ್ನು ನಾನು ಏನು ಜಾಸ್ತಿ ಹೇಳಬೇಕಾಗಿಲ್ಲ, ಸುಮಾರು ಜನ ಆಗಲೇ ಕೆಲಸ ಮಾಡ್ತಾ ಇದ್ದಾರೆ. ಸಮ್ ಆಫ್ ದ ಬೆನಿಫಿಟ್ಸ್ ಆಫ್ ಮೆಡಿಟೇಷನಲ್ಲಿ ಹೈ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ, ಆ್ಯಂಕ್ಷಿಯಸ್ ಅಟ್ಯಾಕ್ಸ್ ಡಿಕ್ರೀಸಸ್, ಟೆನ್ಷನ್, ಆಮೇಲೆ ಇಮ್ಯೂನ್ ಸಿಸ್ಟಮ್ ಎಲ್ಲ ನಿಮ್ಮದು ಇಂಪ್ರೂವ್ ಆಗುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಎನರ್ಜಿ ಲೆವೆಲ್ ಮತ್ತು ಪಾಸಿಟಿವ್ ಎನ್ವೈರನ್ಮೆಂಟ್ ಆ್ಯಂಡ್ ಪಾಸಿಟಿವ್ ಆ್ಯಂಡ್ ಪೀಸ್ಫುಲ್ ಲಿವಿಂಗ್ ಆಗುತ್ತೆ. ಸೊ ನಿಮ್ಮ ಇಂಡೆಕ್ಸ್ ಫಿಂಗರ್ ಹಾಗೂ ಥಂಬ್ ಫಿಂಗರ್ ಮತ್ತು ನೀವು ಗಟ್ಟಿಯಾಗಿ ಹಿಡಿದು ಮೆಡಿಟೇಷನ್ ಮಾಡೋದ್ರಿಂದ ನೀವು ಯಾವುದೇ ಥರ ಮೆಡಿಟೇಷನ್ನ ಚೂಸ್ ಮಾಡ್ಬೋದು. ಅದು ಮಾಡೋದ್ರಿಂದ ನಿಮಗೆ ಇವೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಸೊ ಮುಂದಿನ ಸ್ಲೈಡು. ನಿಮ್ಗೆ ಯಾರಾದರೂ ಈ ಸ್ಲೈಡು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ಹೆಸರು ಹಾಗೂ ಇಮೇಲ್ ಅಡ್ರೆಸ್ನ ಮುಂಗಡೆ ಅಲ್ಲಿ ರಿಜಿಸ್ಟ್ರೇಷನ್ ಡೆಸ್ಕಲ್ಲಿ ಒಂದು ಶೀಟ್ ಇಟ್ಟಿದೆ, ಅದು ಬರೆದ್ರೆ ನಾನು ಇದನ್ನು ಫಾರ್ವರ್ಡ್ ಮಾಡ್ತೀನಿ, ನಿಮಗೆ ಯೂಸ್ ಆಗುತ್ತೆ. ಸೊ ಕೊನೆಯದಾಗಿ ನೆಕ್ಸ್ಟ್ ಸ್ಲೈಡ್. ನಾನು ಪಾರ್ಟಿಸಿಪೆಂಟ್ಸ್ ಹೆಸರಾಗಲೇ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋದು. ಸೊ ನಾನು ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ ಈ ಪ್ರೋಗ್ರಾಮ್ ಮೂಲಕ ದಯವಿಟ್ಟು ನೀವು ನಿಮಗೋಸ್ಕರ ಟೈಮ್ ತೊಗೊಳ್ಳಿ. ಎವ್ರಿ ಡೇ ನಾವು ಗೊತ್ತು ಎಲ್ಲರೂ ಬ್ಯುಸಿ ಇರ್ತೀವಿ ಅಂತ, ದಯವಿಟ್ಟು ನಿಮಗೋಸ್ಕರ ನೀವು ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಟೈಮ್ ತೊಗೊಂಡು ಯೋಗನೇ ಮಾಡಿ